ಮೌಲ್ಯಾಂಕನ ಮಾರ್ಚ್ 2023 ಮಾದರಿ ಪ್ರಶ್ನೆ ಪತ್ರಿಕೆ. ಇವತ್ತು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಮಾದರಿ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ನೋಡೋಣ ಬನ್ನಿ. ನೋಡಿ ಮಕ್ಕಳೇ, ಇಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಮ್ಯಾನಲ್ಲಿ ಅಂದರೆ 20ವರೆಗೂ ಕ್ವಶನ್ಸ್ ಬರುತ್ತೆ ಅಂತ ಗೊತ್ತಿದೆ ಅಲ್ವಾ ನಿಮಗೆ. 1ಇಂದ 20ವರೆಗೆ ಯಾವ್ಯಾವ ಕ್ವಶನ್ಸ್ನ ಕೇಳಿದ್ದಾರೆ ಬನ್ನಿ ನೋಡೋಣ. ಫಸ್ಟ್ ಕ್ವಶನ್, ಕೀಪ್ ಸೈಲೆನ್ಸ್, ವಿ ರೀಡ್ ದ ಇನ್ಸ್ಟ್ರಕ್ಷನ್ ಇನ್. ಆಪ್ಷನ್ ಎ ರೈಲ್ವೆ ಸ್ಟೇಷನ್, ಆಪ್ಷನ್ ಬಿ ಬಸ್ ಸ್ಟ್ಯಾಂಡ್, ಆಪ್ಷನ್ ಸಿ ಪಾರ್ಕ್, ಆಪ್ಷನ್ ಡಿ ಲೈಬ್ರರಿ. ಕೀಪ್ ಸೈಲೆನ್ಸ್ ಅನ್ನೋ ಪದನ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಅದಕ್ಕೆ ಲೈಬ್ರರಿನಲ್ಲಿ ಯೂಸ್ ಮಾಡ್ತೀವಿ. ಆನ್ಸರ್ ಡಿ ಲೈಬ್ರರಿ. ಇಲ್ಲಿ ನೋಡಿ ಆನ್ಸರ್ ಡಿ ಅಂತ ಬರೀಬೇಕು, ಇಲ್ಲಿ ಲೈಬ್ರರಿ ಅಂತ ಬರೀಬೇಕಾಗುತ್ತೆ. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ರೀಡ್ ದ ಗಿವನ್ ಲೈನ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದ ಕ್ವಶನ್ ನಂಬರ್ 2 to 4. 2ಇಂದ 4ವರೆಗೆ ಇರೋ ಆನ್ಸರ್ನ ಮಾಡಬೇಕು. ಇದಿಷ್ಟನ್ನು ನೋಡ್ಕೊಂಡ್ಬಿಟ್ಟು ಬನ್ನಿ ನೋಡೋಣ ಏನಿದೆ ಅಂತಂದೇಳಿ. ಸಿ ದ ಕಿಟ್ಟನ್ ಆನ್ ದ ವಾಲ್ ಸ್ಪೋರ್ಟಿಂಗ್ ವಿತ್ ದ ಲೀವ್ ದಟ್ ಫಾಲ್ with her leaves 1, 2 and 3 falling from the elder tree. ಓಕೆ, ಬನ್ನಿ ಸೆಕೆಂಡ್ ಕ್ವಶನ್ ಕೇಳಿದ್ದಾರೆ ನೋಡಿ. ಇಲ್ಲಿ ಐಡೆಂಟಿಫೈ ದ ರೈಮಿಂಗ್ ವರ್ಡ್ ಇನ್ ದ ಎಬೋ ಲೈನ್ ಅಂತ ಕೇಳಿದ್ದಾರೆ. ಎಬೋ ಲೈನಲ್ಲಿ ಅಂದರೆ ಇವಿಷ್ಟು ಲೈನ್ಸ್ ಕೊಟ್ಟಿದ್ದಾರಲ್ಲ, ಇದರಲ್ಲಿ ಬರುವಂಥ ರೈಮಿಂಗ್ ವರ್ಡ್ಸ್ ಯಾವುದು ಅಂತ ಕೇಳಿದ್ದಾರೆ. ಹೌದಾ? ಆಪ್ಷನ್ ಎ ಕೊಟ್ಟಿದ್ದಾರೆ ಫಾಲು ವಾಲು, ಗೊತ್ತಾಯ್ತಾ? ಆಪ್ಷನ್ ಎ ಏನು ಕೊಟ್ಟಿದ್ದಾರೆ? ಫಾಲು ವಾಲು. ಎಲ್ಲಿದೆ ಫಾಲು ವಾಲು? ನೋಡಿ, ಇಲ್ಲಿ ವಾಲ್ ಇದೆ, ಇಲ್ಲಿ ಫಾಲ್ ಇದೆ. ಓಕೆ, ಬರುತ್ತೆ. ಆಪ್ಷನ್ ಬಿ ಕೊಟ್ಟಿದ್ದಾರೆ ಕಿಟ್ಟನ್ ಫಿಟ್ಟನ್ ಅಂತ. ಕಿಟ್ಟನ್ ಕೊಟ್ಟಿದ್ದಾರೆ, ಆದರೆ ಫಿಟ್ಟನ್ ಇದೆನಾ? ಇಲ್ಲ, ಹಾಗಾಗಿ ಬರೋದಿಲ್ಲ. ಆಮೇಲೆ ಆಪ್ಷನ್ ಬಿ ಬರೋದಿಲ್ಲ. ಆಪ್ಷನ್ ಸಿ ಫಾಲಿಂಗ್ ವಾಕಿಂಗ್ ಅಂತ ಕೊಟ್ಟಿದ್ದಾರೆ. ಫಾಲಿಂಗ್ ಕೊಟ್ಟಿದ್ದಾರೆ, ವಾಕಿಂಗ್ ಎಲ್ಲರ ಇದೆನಾ? ನೋ, ಇದು ಕೂಡ ಬರೋದಿಲ್ಲ. ಬನ್ ಇಲ್ಲಿ ಒನ್ ಅಂತ ಇದೆ, ಬನ್ ಅಂತ ಎಲ್ಲೂ ಇಲ್ಲ, ಹಾಗಾಗಿ ಇದು ಕೂಡ ಬರೋದಿಲ್ಲ. ಫಾಲ್ ವಾಲ್ ಎರಡು ರನ್ನಿಂಗ್ ವರ್ಡ್ ಇದೆ. ವಾಲ್ ಇದೆ, ಇಲ್ಲಿ ಫಾಲ್ ಇದೆ, ಹಾಗಾಗಿ ಇದು ಬರೆಯುತ್ತದೆ. ಗೊತ್ತಾಯ್ತಲ್ಲ ಮಕ್ಕಳೇ? ಐಡೆಂಟಿಫೈ ದ ರೈಮಿಂಗ್ ವರ್ಡ್ ಇನ್ ದ ಅಬೋ ಲೈನ್ಸ್ ಅಂತ ಕೇಳಿದಾಗ ಅದರಲ್ಲಿ ಬರುವ ಆನ್ಸರ್ ಆಪ್ಷನ್ ಎ ಫಾಲ್ ವಾಲ್. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಐಡೆಂಟಿಫೈ ದ ಅನಿಮಲ್ ಮೆನ್ಷನ್ಡ್ ಇನ್ ದ ಲೈನ್ ಅಂತ ಕೇಳಿದ್ದಾರೆ. ಐಡೆಂಟಿಫೈ ದ ಅನಿಮಲ್ ಮೆನ್ಷನ್ಡ್ ಇನ್ ದ ಲೈನ್. ಈ ಲೈನ್ಸಲ್ಲಿ ಏನು ಕೊಟ್ಟಿದ್ದಾರಲ್ವ, ಈ ಲೈನ್ಸಲ್ಲಿ ಯಾವ ಅನಿಮಲ್ ಇದೆ ನೋಡಬೇಕು. ಈ ಲೈನ್ಸಲ್ಲಿ ಯಾವ ಅನಿಮಲ್ ಇದೆ? ಕಿಟ್ಟನ್ ಒಂದಿದೆ, ಮತ್ತು ಯಾವುದಿದೆ? ಅಷ್ಟೇ, ಅದೊಂದೇ ಕೊಟ್ಟಿರೋದು ಅನಿಮಲ್ ನೇಮ್. ಅದು ಯಾವ ಅನಿಮಲ್ ಕೊಟ್ಟಿದ್ದಾರೆ ಅಂತ ಕೇಳಿದಾಗ ಇಲ್ಲಿ ಬರೀಬೇಕು. ಥರ್ಡ್ ಕ್ವಶನಿಗೆ ಯಾವ ಅನಿಮಲ್ ಕೊಟ್ಟಿದ್ದಾರೆ ಅಲ್ಲಿ? ಕಿಟ್ಟನ್. ಆಪ್ಷನ್ ಸಿ ಕಿಟ್ಟನ್ ಈಸ್ ಕರೆಕ್ಟ್ ಆನ್ಸರ್. ಬನ್ನಿ ಮುಂದಿನ ಪ್ರಶ್ನೆನ ನೋಡೋಣ. ದ ಪೊಯೆಟ್ ಸೇಸ್ ಕಿಟ್ಟನ್ ಈಸ್ ಡ್ಯಾಶ್ ವಿತ್ ದ ಲೀವ್ಸ್. ಏನು ಕೊಟ್ಟಿದ್ದಾರೆ? ಸಿ ದ ಅನಿಮಲ್ ಇನ್ ದ ವಾಲ್. ನೋಡಿ, ಸಿ ದ ಅನಿಮಲ್ ಆನ್ ದ ವಾಲ್ ಸ್ಪೋರ್ಟಿಂಗ್ ವಿತ್ ದ ಲೀವ್ ದಟ್ ಫಾಲ್ ಅಂತ ಕೇಳಿದ್ದಾರೆ. ಆಪ್ಷನ್ ಯಾವ್ದು ಬರುತ್ತೆ ನೋಡಿ ಇಲ್ಲಿ? ಆಪ್ಷನ್ ಬಿ ಸ್ಪೋರ್ಟಿಂಗ್ ಈಸ್ ಕರೆಕ್ಟ್ ಆನ್ಸರ್. ಓಕೆ, ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಕ್ವಶನ್ ಈಸ್ ದ ಡಾಗ್ ವಾಗ್ಸ್ ಇಟ್ಸ್ ಟೇಲ್ ಅಂತ ಕೊಟ್ಟಿದ್ದಾರೆ. ದ ವರ್ಡ್ ದಟ್ ರೈಮ್ ವಿತ್ ದ ಅಂಡರ್ಲೈನ್ ವರ್ಡ್ ಇನ್ ದ ಗಿವನ್ ಸೆಂಟೆನ್ಸ್. ಇದಕ್ಕೆ ಟೈಲ್ಗೆ ಬರುವಂತಹ ಯಾವುದು ರೈಮಿಂಗ್ ವರ್ಡ್ ಯಾವುದಾಗುತ್ತೆ? ನೈಲ್. ಬೆಸ್ಟ್ ಬರಲ್ಲ, ನೈಲ್ ಬರುತ್ತೆ. ಬೆಸ್ಟ್ ಬರಲ್ಲ, ಟೆಲ್ ಬರಲ್ಲ, ಬೆಲ್ ಬರಲ್ಲ. ಯಾಕೆ? ಇಲ್ಲಿ ರೈಮಿಂಗ್ ವರ್ಡ್ ಏನು ಕೊಟ್ಟಿದ್ದಾರೆ? ಎಲ್ಲಿರೋ ರೈಮಿಂಗ್ ವರ್ಡ್ ಯಾವ್ದು ಬರುತ್ತೆ ಇದರಲ್ಲಿ? ನೈಲ್ ಬರುತ್ತಲ್ವ. ನೈಲ್ ಈಸ್ ಕರೆಕ್ಟ್. ಟೈಲ್ಗೆ ನೈಲ್ ಕರೆಕ್ಟಾದ ಆನ್ಸರ್. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಸಿಕ್ಸ್ತ್ ಕ್ವಶನ್, ಸೆಲೆಕ್ಟ್ ದ ಅಪ್ರಾಪ್ರಿಯೇಟ್ ವರ್ಡ್ ದಟ್ ಡಿಸ್ಕ್ರೈಬ್ ದ ಗಿವನ್ ವರ್ಡ್ ಅಂತ ಕೇಳಿದ್ದಾರೆ. ಎ ಡ್ಯಾಶ್ ಬಾಯ್, ಎ ಪ್ರೆಟಿ ಬಾಯ್ ಬರೋದಿಲ್ಲ. ಎ ಬ್ಯೂಟಿಫುಲ್ ಬಾಯ್ ಬರೋದಿಲ್ಲ. ಹ್ಯಾಂಡ್ಸಮ್ ಬಾಯ್, ಎಸ್ ಎ ಹ್ಯಾಂಡ್ಸಮ್ ಬಾಯ್. ಇದು ಎ ಕರೆಕ್ಟಾದ ಆನ್ಸರ್. ಆಪ್ಷನ್ ಸಿ ಹ್ಯಾಂಡ್ಸಮ್ ಬಾಯ್. ನೆಕ್ಸ್ಟ್ ಕ್ವಶನ್, ದ ಸೂಪರ್ಲೇಟಿವ್ ಫಾರ್ಮ್ ಆಫ್ ದ ವರ್ಡ್ ಸ್ಟ್ರಾಂಗ್ ಈಸ್ ಅಂತ ಕೇಳಿದ್ದಾರೆ. ನಿಮಗೆ ಗೊತ್ತಿರಬೇಕು ಸೆಂಟೆನ್ಸಲ್ಲಿ ಯಾವುದು ಇದು ಒಂದು ನಿಮಿಷ ಗೊತ್ತು ನೋಡಿ. ಸೆವೆಂತ್ ಕ್ವಶನ್ ನೋಡ್ಕೊಳ್ಳಿ. ಇಲ್ಲಿ ಯಾವುದು ಕೇಳಿದ್ದಾರೆ ನಮಗೆ? ಸೂಪರ್ಲೇಟಿವ್ ಕೇಳಿದ್ದಾರೆ, ಹೌದಲ್ವಾ? ಯಾವುದು? ಸೂಪರ್ಲೇಟಿವ್ ಕೇಳಿದ್ದಾರೆ. ಅದಕ್ಕೆ ಯಾವ ವರ್ಡ್ ಕೇಳೋದು? ಸ್ಟ್ರಾಂಗ್ ಅನ್ನೋದು.
ಈಗ ಆ ಸ್ಟ್ರಾಂಗ್ ಅನ್ನೋ ಪದಕ್ಕೆ ಈ ಸ್ಟ್ರಾಂಗ್ ಅನ್ನೋ ಪದಕ್ಕೆ ಆ ಅಡ್ಜೆಕ್ಟಿವ್ ಏನು ಬರುತ್ತೆ, ಸ್ಟ್ರಾಂಗ್ ಅಂದರೆ ಅಡ್ಜೆಕ್ಟಿವ್, ಅದು ಕಂಪ್ಯಾರೇಟಿವ್ ಆದರೆ ಏನು ಬರುತ್ತೆ, ಸ್ಟ್ರಾಂಗರ್ ಬರ್ತಿತ್ತು ಕಂಪ್ಯಾರೇಟಿವ್ ಆದರೆ. ಅದು ಕೇಳಿರೋದು ಸೂಪರ್ಲೇಟಿವ್, ಅದರಿಂದ ಸ್ಟ್ರಾಂಗೆಸ್ಟ್ ಈಸ್ ಕರೆಕ್ಟ್ ಆನ್ಸರ್. ಗೊತ್ತಾಯ್ತಾ? ಸೂಪರ್ಲೇಟಿವ್ ಫಾರ್ಮ್ ಕೇಳಿರೋದ್ರಿಂದ ಸ್ಟ್ರಾಂಗ್ಗೆ ಯಾವ್ದು ಬರುತ್ತೆ, ಸ್ಟ್ರಾಂಗೆಸ್ಟ್. ಆಪ್ಷನ್ ಬಿ ಸ್ಟ್ರಾಂಗೆಸ್ಟ್. ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಎ ಪರ್ಸನ್ ಹೂ ಕಲೆಕ್ಟ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ದ ಲೆಟರ್ಸ್ ಈಸ್ ಎ ಆರ್ ಆ್ಯನ್ ಅಂತ ಕೇಳಿದ್ದಾರೆ. ಪೋಸ್ಟ್ಮ್ಯಾನ್ ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಎ ಪಿಕಾಕ್ ಈಸ್ ಎ ಬ್ಯೂಟಿಫುಲ್ ಬರ್ಡ್. ದ ಅಡ್ಜೆಕ್ಟಿವ್ ಇನ್ ದ ಗಿವ್ ದ ಸೆಂಟೆನ್ಸ್ ಯಾವುದು ಬರುತ್ತೆ, ಬ್ಯೂಟಿಫುಲ್. ಆಪ್ಷನ್ ಬಿ ಬ್ಯೂಟಿಫುಲ್. ನೆಕ್ಸ್ಟ್ ಕ್ವಶನ್. ರಾಣಿ ರೈಟ್ ವೆರಿ ನೀಟ್ಲಿ ದ ನೌನ್ ಇನ್ ದ ಗಿವನ್ ಸೆಂಟೆನ್ಸ್. ನೌನ್ ಅಂದರೆ ಯಾವುದಾಗುತ್ತೆ ನೌನ್, ಆಪ್ಷನ್ ಡಿ ರಾಣಿ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ನ ನೋಡೋಣ. 11th ಕ್ವಶನ್. ದ ಡಾಕ್ಟರ್ ಟ್ರೀಟ್ಸ್ ದ ಪೇಷಂಟ್ಸ್ ಅಂತ ಕೇಳಿದ್ದಾರೆ. ದ ಪಾಸ್ಟ್ ಫಾರ್ಮ್ ಆಫ್ ದ ಅಂಡರ್ಲೈನ್ ವರ್ಬ್ ಇನ್ ದ ಗಿವನ್ ಸೆಂಟೆನ್ಸ್. ಅದಕ್ಕೆ 11th ಕ್ವಶನಿಗೆ ಬಂದುಬಿಟ್ಟು ಟ್ರೀಟೆಡ್, ಯಾಕಂದರೆ ಪಾಸ್ಟ್ ಫಾರ್ಮಲ್ ಕೇಳೋದ್ರಿಂದ ಟ್ರೀಟೆಡ್ ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ ಕರೆಕ್ಟ್. 12th ಕ್ವಶನ್. ದ ಲಯನ್ ಲಿವ್ಸ್ ಡ್ಯಾಶ್ ದ ಫಾರೆಸ್ಟ್. ದ ಅಪ್ರಾಪ್ರಿಯೇಟ್ ಪ್ರಿಪೋಸಿಷನ್ ಟು ಬಿ ಯೂಸ್ಡ್ ಇನ್ ದ ಗಿವನ್ ಸೆಂಟೆನ್ಸ್. ಯಾವ ಸೆಂಟೆನ್ಸ್ನ ನಾವು ಯೂಸ್ ಮಾಡಬೇಕಾಗುತ್ತೆ, ಇನ್. ಯಾಕೆ, ದ ಲಯನ್ ಲೀವ್ಸ್ ಇನ್ ದ ಫಾರೆಸ್ಟ್. ಆಪ್ಷನ್ ಡಿ ಸರಿಯಾದ ಉತ್ತರ, ಕರೆಕ್ಟ್ ಆನ್ಸರ್ ಆಗುತ್ತೆ. 13th ಕ್ವಶನ್. ರೀಡ್ ದ ಲೈನ್ಸ್ ಆ್ಯಂಡ್ ಫಿಲ್ ಇನ್ ದ ಮಿಸ್ಸಿಂಗ್ ವರ್ಡ್ ಗಿವನ್ ದ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ಇಷ್ಟು ಲೈನ್ನ ಓದ್ಕೋಬೇಕು. ಒನ್ ರೋಡ್ leads to the river and it goes singing slow. My road leads to shipping where the bronzed sailor go ಅಂತ ಕೇಳಿದ್ದಾರೆ. ಆಯಿತಾ? ಇದನ್ನು ಇಲ್ಲಿ ಕ್ವಶನ್ಸ್ ಕೇಳಿದ್ದಾರೆ ನೋಡಿ, ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ ಅದರ ಮೇಲೆ ನೋಡೋಣ ಬನ್ನಿ. ದ ಸಿಂಗಿಂಗ್ ರೋಡ್ ಗೋಸ್ ಟು ಡ್ಯಾಶ್. ದ ಸಿಂಗಿಂಗ್ ರೋಡ್ ಗೋಸ್ ಟು ಡ್ಯಾಶ್ ಇಸ್ ರಿವರ್ ಅಂತ, ಹೌದಾ? ಸಿಂಗಿಂಗ್ ರೋಡ್ ಗೋಸ್ ಟು ರಿವರ್. ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಆಪ್ಷನ್ ಎ ರಿವರ್ ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 14th ಕ್ವಶನ್. ದ ಪ್ಲೂರಲ್ ಫಾರ್ಮ್ ಆಫ್ ದ ವರ್ಡ್ ಬೇಬಿ. ಬೇಬಿಗೆ ಪ್ಲೂರಲ್ ಫಾರ್ಮ್ ಕೇಳಿದ್ದಾರೆ ಇಲ್ಲಿ ನೋಡಿ, ಪ್ಲೂರಲ್ ಫಾರ್ಮ್ ಕೇಳಿದರೆ ಬೇಬೀಸ್. ಆಪ್ಷನ್ ಬಿ ಬೇಬೀಸ್. ದ ವರ್ಡ್ ವಿಚ್ ಸ್ಟಾರ್ಟ್ ವಿತ್ ದ ಮಿಡಲ್ ಲೆಟರ್ ಆಫ್ ದ ವರ್ಡ್ ಕ್ಯಾಮಲ್. ಈ ಕ್ಯಾಮಲ್ ಅನ್ನೋದ್ರಲ್ಲಿ ಮಿಡಲ್ ವರ್ಡ್ ಬಂದ್ಬಿಟ್ಟು ಎಮ್ಮಿಂದ ಸ್ಟಾರ್ಟ್ ಆಗೋ ಮೊದಲ ವರ್ಡ್ ಅಂದರೆ ಮ್ಯಾಂಗೋ. ಓಕೆ, ಮ್ಯಾಂಗೋ ಇಸ್ ಕರೆಕ್ಟ್ ಆನ್ಸರ್. ಆಪ್ಷನ್ ಎ ಮ್ಯಾಂಗೋ. ನೆಕ್ಸ್ಟ್ ಕ್ವಶನ್. 16th ಕ್ವಶನ್. ದ ಹೈಡನ್ ವರ್ಡ್ ಇನ್ ದ ವರ್ಡ್ ಕಾರ್ಪೆಂಟರ್ ಈಸ್ ಅಂತ ಕೇಳಿದ್ದಾರೆ ನೋಡಿ. ಇಲ್ಲಿ ಕಾರ್ಪೆಂಟರ್ ಅಂತ ಇದೆ ಅಲ್ವಾ, ಒಂದು ನಿಮಿಷ. ಈ ಕಾರ್ಪೆಂಟರ್ ಅನ್ನೋ ವರ್ಡಲ್ಲಿ ಹೈಡನ್ ವರ್ಡ್ ಮಾಡ್ತಾ ಬಂದರೆ ನಮಗೆ ಸಿಗೋದು ಯಾವುದು ಅಂದರೆ ಪೆನ್ ಸಿಗುತ್ತೆ. ಆಪ್ಷನ್ ಸಿ ಪೆನ್. ಹೇಗೆ ಅಂತ ಕೇಳ್ತೀರಾ? ಕಾರ್ಪೆಂಟರ್ ಅನ್ನೋ ವರ್ಡ್ ಗೊತ್ತಾ ನಿಮಗೆ? ಕಾರ್ಪೆಂಟರ್ ಅನ್ನೋ ವರ್ಡಲ್ಲಿ ನಾವು ಯಾವ್ಯಾವ ವರ್ಡ್ ಮಾಡ್ಬೋದಾಗುತ್ತೆ ನೋಡಿ. CAR ಕಾರ್ ಗೊತ್ತಾ? ಆಮೇಲೆ PEN ಪೆನ್. ಆಯಿತಾ? ನೆಕ್ಸ್ಟ್ ಯಾವ್ದು ಮಾಡ್ಬೋದು? PENTER ಪೇಂಟರ್ ಮಾಡ್ಬೋದಲ್ವಾ? ಪೇಂಟರ್ ಮಾಡ್ಬೋದು. ಆದರೆ ಇಲ್ಲಿ ಆಪ್ಷನಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿ. ಕಾರ್ ಮಾಡ್ಬೋದು, ಪೆನ್, ಪೇಂಟರ್. ಆಪ್ಷನಲ್ಲಿ 10 ಕೊಟ್ಟಿದ್ದಾರೆ, ರ್ಯಾಟ್, ಪೆನ್ ಹಾಗೂ ಆ್ಯನ್ ಅಂತ ಕೊಟ್ಟಿದ್ದಾರೆ. ಹೌದಾ? ಆಪ್ಷನ್ ಏನು ಕೊಟ್ಟಿದ್ದಾರೆ? 10, ರ್ಯಾಟ್, ಪೆನ್, ಆ್ಯನ್ ಅಂತ ಕೊಟ್ಟಿದ್ದಾರೆ. ನಮಗೆ ಗೊತ್ತಿತ್ತು ಕಾರ್, ಪೇಂಟರ್, ಪೆನ್. ಓಕೆ, ಹಾಗಾಗಿ ಆನ್ಸರ್ ಬರೋದಲ್ಲಿ ಪೆನ್ ಅಂತ ಇದೆ ಅಲ್ವಾ, ಪೆನ್. ಓಕೆ, ಗೊತ್ತಾಗ್ತಿದ್ದಾನೆ? ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. 17th ಕ್ವಶನ್. ಶಿ ಈಸ್ ಅನು, ಎ ಸ್ಟೂಡೆಂಟ್ ಆಫ್ ಕ್ಲಾಸ್ 5th. ಶಿ ಗಾಟ್ ಸೆಕೆಂಡ್ ಪ್ರೈಸ್ ಇನ್ ದ ಸೈಕಲ್ ರೇಸ್. ದ ಪ್ರನೌನ್ ಇನ್ ದ ಅಬೌವ್ ಸೆಂಟೆನ್ಸ್ ಈಸ್ ಅಂತ ಕೇಳಿದ್ದಾರೆ. ಯಾವುದಾಗುತ್ತೆ? ಆಪ್ಷನ್ ಬಿ ಶಿ ಆಗುತ್ತೆ. ಆಪ್ಷನ್ ಬಿ ಶಿ. ನೆಕ್ಸ್ಟ್ ಕ್ವಶನ್. LS ನೋಡಿ, ಇದರಲ್ಲಿ LSCAROMSO
ದ ಕರೆಕ್ಟ್ ಆರ್ಡರ್ ಆಫ್ ದಿಸ್ ಸೆಟ್ ಆಫ್ ಜಂಬಲ್ಡ್ ಲೆಟರ್ ಟು ಫಾರ್ಮ್ ಎ ಮೀನಿಂಗ್ಫುಲ್ ವರ್ಡ್ ಈಸ್ ಅಂತ ಕೇಳಿದ್ದಾರೆ. ಇಲ್ಲಿ ಏನಾಗಿದೆ, ಅವ್ರು ಕೊಟ್ಟಿರೋ ವರ್ಡ್ ಜಂಬಲ್ಡ್ ಆಗಿದೆ, ಅಂದರೆ ಮಿಕ್ಸ್ ಆಗಿದೆ. ಅದರಿಂದ ಒಂದು ವರ್ಡ್ನ ಹೇಳ್ಬೇಕಾಗುತ್ತೆ. ಈ ಲೆಟರ್ಸ್ನ ಯೂಸ್ ಮಾಡ್ಕೊಂಡು ಒಂದು ವರ್ಡ್ ಹೇಳ್ಬೇಕು. ನೋಡೋಣ. ಆಪ್ಷನ್ ಎ ಬಿ ಬರೋದಿಲ್ಲ, ಯಾಕಂದರೆ ಆಪ್ಷನ್ ಡಿ ಬರುತ್ತೆ. ಕ್ಲಾಸ್ ರೂಮ್. ನೋಡಿ, ಇಲ್ಲಿ ಕ್ಲಾಸ್ ರೂಮಲ್ಲಿರುವ ಎಲ್ಲ ಲೆಟರ್ಸ್ಗಳು ಕೂಡ ಇದರಲ್ಲಿ ಇದ್ದಾವೆ. ಹಾಗಾಗಿ ಆಪ್ಷನ್ ಡಿ ಕ್ಲಾಸ್ ರೂಮ್ ಈಸ್ ಕರೆಕ್ಟ್ ಆನ್ಸರ್. 19th ಕ್ವಶನ್. ದ ಕರೆಕ್ಟ್ಲಿ ಪಂಕ್ಚುಯಲ್ಡ್ ಸೆಂಟೆನ್ಸ್ ಈಸ್ ಅಂತ ಕೇಳಿದರೆ ಯಾವುದು ಇದು ಬರುತ್ತೆ ಅಂತಂದೇಳಿ. ನಾವು ಹೆಂಗೆ ಕನ್ನಡದಲ್ಲಿ ಹೇಳ್ತೀವಲ್ವ, ಚಿಹ್ನೆಗಳನ್ನ, ಲೇಖನ ಚಿಹ್ನೆಗಳು ಯೂಸ್ ಮಾಡ್ತೀವಲ್ಲ, ಅದೇ ಥರ ಇದು. ವಾಟ್ ಈಸ್ ದ ಟೈಮ್? ವಾಟ್ ಈಸ್ ದ ಟೈಮ್? ಕ್ವಶನ್ ಮಾರ್ಕ್ ಹಾಕಿರೋದು ಸರಿಯಾದ ಉತ್ತರ ಬರುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಲುಕ್ ಅಟ್ ದ ಪಿಕ್ಚರ್ ಆ್ಯಂಡ್ ಐಡೆಂಟಿಫೈ ದ ಸ್ಟೇಟ್ಮೆಂಟ್ ಅಬೌಟ್ ಇಟ್. ಈ ಪಿಕ್ಚರ್ನ ನೋಡಬೇಕು. ಇದು ಏನು ಹೇಳುತ್ತೆ? ಡೋಂಟ್ ಟರ್ನ್ ರೈಟ್ ಸೈಡ್. ಹೌದಲ್ವಾ? ಆಪ್ಷನ್ ಎ ಕರೆಕ್ಟ್ ಇದೆ. ಬನ್ನಿ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಸೆಕೆಂಡ್ ಇದರಲ್ಲಿ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಫ್ರಮ್ 21 to 28 ಇನ್ ದ ಸ್ಪೇಸ್ ಪ್ರೊವೈಡೆಡ್. 21 ಕೊಟ್ಟಿದ್ದಾರೆ. ಬುಕ್, ಕುಕ್, ಕಾರ್, ಕಾರ್, ಜಾರ್. ಓಕೆನಾ? ಕಾರು ಜಾರು ಬರುತ್ತೆ ಅಲ್ವಾ? ಒಂದು ನಿಮಿಷ ನಿಮಗೆ ನೋಡಿ. ಇದು ಒಂದು ರೈಮಿಂಗ್ ವರ್ಡ್ ಮ್ಯಾಚ್ ಆಗುತ್ತೆ. ಕೆನ್, ಫ್ಯಾನ್ ಮ್ಯಾಚ್ ಆಗುತ್ತೆ. ನೆಟ್, ಜೆಟ್ ಮ್ಯಾಚ್ ಆಗುತ್ತೆ. ಕಾರ್, ಜಾರ್ ಮ್ಯಾಚ್ ಆಗುತ್ತೆ. ಹೌದಾ? ಇವು ರೈಮಿಂಗ್ ವರ್ಡ್ ಕೊಟ್ಟಿದ್ದಾರೆ. 4 ಸೆಟ್ ಆಫ್ ರೈಮಿಂಗ್ ವರ್ಡ್ ಆರ್ ಗಿವನ್ ಫ್ರಮ್ 2 ಸೆಂಟೆನ್ಸ್ ಯೂಸಿಂಗ್ ಎನಿ 2 ಸೆಟ್ ಆಫ್ ರೈಮಿಂಗ್ ವರ್ಡ್ಸ್ ಅಂತ ಕೇಳಿದ್ದಾರೆ. ಎಕ್ಸಾಂಪಲ್ ಅವ್ರು ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ದ ಕ್ಯಾನ್ ಈಸ್ ಅಂಡರ್ ದ ಫ್ಯಾನ್ ಅಂತ ಕೊಟ್ಟಿದ್ದಾರೆ. ದ ಕ್ಯಾನ್ ಈಸ್ ಅಂಡರ್ ದ ಫ್ಯಾನ್. ಈ ರೀತಿ ನೀವೇನು ಮಾಡಬೇಕು, ಎರಡು ಅಂದರೆ ಬುಕ್ಕು, ಕುಕ್ಕು ಇವೆರಡನ್ನ ಯೂಸ್ ಮಾಡ್ಕೊಂಡು ಒಂದು ಸೆಂಟೆನ್ಸ್ನ ಮಾಡಬೇಕು. ಬನ್ನಿ ಯಾವ ರೀತಿ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ದ ಕುಕ್ ಆ್ಯಸ್ ಎ, ನೋಡಿ ಇಲ್ಲಿ ಕಾಣ್ತಿದೆ ಅಲ್ವಾ? ದ ಕುಕ್ ಆ್ಯಸ್ ಎ ಬುಕ್. ಒಂದು ಕ್ವಶನ್ ಬರುತ್ತೆ. ಹೌದಾ? ಒಂದು ಇದನ್ನು ಮಾಡ್ಬೋದು. ಇಲ್ಲಿ ಕುಕ್ ಮತ್ತು ಬುಕ್ ಅನ್ನೋದು ರೈಮಿಂಗ್ ವರ್ಡ್ ಆಗುತ್ತೆ. ನೆಕ್ಸ್ಟ್, ದೇರ್ ಈಸ್ ಎ ಸ್ಮಾಲ್ ಜಾರ್ ಇನ್ ದಟ್ ಕಾರ್. ಜಾರ್ ಮತ್ತು ಕಾರ್ ಅನ್ನೋದು ಒಂದು ರೈಮಿಂಗ್ ವರ್ಡ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಮೈ ಫ್ರೆಂಡ್ ಆ್ಯಸ್ ಎ ನೆಟ್, ದ ಮೊಬೈಲ್ ಈಸ್ ವೆಟ್. ಗೊತ್ತಾಯ್ತಲ್ವಾ? ಇವು ಮೂರು ಬರ್ಸಿದ್ದೀನಿ ನೋಡಿ ಇಲ್ಲಿ. ದ ಕುಕ್ ಆ್ಯಸ್ ಎ ಬುಕ್, ದೇರ್ ಈಸ್ ಎ ಸ್ಮಾಲ್ ಜಾರ್ ಇನ್ ದಟ್ ಕಾರ್, ಮೈ ಫ್ರೆಂಡ್ ಆ್ಯಸ್ ಎ ನೆಟ್, ದ ಮೊಬೈಲ್ ಈಸ್ ವೆಟ್. ಓಕೆ, ಗೊತ್ತಾಯ್ತಲ್ವಾ? ಇದಕ್ಕೆ ಆನ್ಸರ್ ನೋಡಿದ್ದು. ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ರೀಡ್ ದ ಗಿವನ್ ಸ್ಟೋರಿ ಆ್ಯಂಡ್ ಆನ್ಸರ್ ದ ಕ್ವಶನ್ ನಂಬರ್ 22 and 23 ಇನ್ ಎ ಸೆಂಟೆನ್ಸ್ ಈಚ್. ನೋಡಿ, ನೀವು ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಬೇರೆ ರೀತಿ ಎಲ್ಲ ಕ್ವಶನ್ ಪೇಪರ್, ಮಾಡೆಲ್ ಕ್ವಶನ್ ಪೇಪರ್ ಎಲ್ಲ ಸಬ್ಜೆಕ್ಟಿಂದು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅವಿಷ್ಟು ನೋಡಿ, ಕನ್ನಡ ಆಗಲಿ, ಮ್ಯಾಥ್ಸ್ ಆಗಲಿ, ಕನ್ನಡ ಮೀಡಿಯಮು ಮತ್ತು ಇಂಗ್ಲೀಷ್ ಮೀಡಿಯಮ್ ಸಪ್ರೇಟಾಗಿ ಅಪ್ಲೋಡ್ ಮಾಡಿದ್ದೀನಿ. ಪ್ರತಿಯೊಂದು ವಿಡಿಯೋನ ನೋಡಿ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈಗ ಸ್ಟೋರಿ ನೋಡೋಣ. ದಿಸ್ ಈಸ್ ಡಾಲಿ, ಮೈ ಬೇಬಿ ಡಾಗ್. ಶಿ ಲಿವ್ಸ್ ವಿತ್ ಪಾಪಾ ಡಾಗ್ ಆ್ಯಂಡ್ ಮಾಮಾ ಡಾಗ್. Papa dog as a coat, Mama dog as a coat. Dolly also wanted a coat. Papa dog said, baby dogs do not wear the coats. ಓಕೆ, ಕ್ವಶನ್ ಕೇಳಿದ್ದಾರೆ ನೋಡಿ. ಅದ್ರ ಮೇಲೆ ಏನು ಕ್ವಶನ್ ಕೇಳಿದ್ದಾರೆ? ಹೌ ಮೆನಿ ಕ್ಯಾರೆಕ್ಟರ್ ಆರ್ ದೇರ್ ಇನ್ ದ ಸ್ಟೋರಿ? ವಾಟ್ ಡಿಡ್ ಡಾಲಿ ಡಾಗ್ ವಾಂಟ್ ಅಂತ ಕೇಳಿದ್ದಾರೆ. 22 ಕ್ವಶನು ಇಲ್ಲಿ ಕೇಳಿರೋದನ್ನ ನಾವು ಬರಿಬೇಕಾಗುತ್ತೆ. ಒಂದು ನಿಮಿಷ ತೋರಿಸ್ತೀನಿ. ಫಸ್ಟ್ ಕ್ವಶನ್ 22 ಕ್ವಶನ್ ಕೇಳಿರೋದು ನೋಡಿದ್ರಲ್ಲ, ಹಾಗೆ 23 ಕ್ವಶನ್ ನೋಡ್ಕೊಳ್ಳಿ. ವಾಟ್ ಡಿಡ್ ಪಾಪಾ ಡಾಗ್ ಸೇ ಟು ಡಾಲಿ ಡಾಗ್? ಇವೆರಡಕ್ಕೂ ಆನ್ಸರ್ನ ತೋರಿಸ್ತೀನಿ ನೋಡಿ.
ಫಸ್ಟ್ ಕ್ವಶನ್ ಕೇಳಿದ್ರಲ್ವಾ, ಹೌ ಮೆನಿ ಕ್ಯಾರೆಕ್ಟರ್ ಆರ್ ದೇರ್ ಇನ್ ಎ ಸ್ಟೋರಿ, ವಾಟ್ ಡಿಡ್ ಡಾಲಿ ಡಾಗ್ ವಾಂಟ್ಸ್ ಅಂತ. ಅದಕ್ಕೆ ನೋಡಿ ಆ ಕ್ವಶನಿಗೆ ಆನ್ಸರು ದೇ 3 ಕ್ಯಾರೆಕ್ಟರ್ ಆರ್ ದೇರ್ ಇನ್ ದ ಸ್ಟೋರಿ. ಓಕೆ, ಯಾರ್ಯಾರು? ಡಾಲಿ ಡಾಗ್ ವಾಂಟೆಡ್ ಟು, ಒಂದು ನಿಮಿಷ ನೋಡಿ, 3 ಕ್ಯಾರೆಕ್ಟರ್ ಆರ್ ದೇರ್ ಇನ್ ದ ಸ್ಟೋರಿ. ಗೊತ್ತಾಯ್ತಾ? ಎಷ್ಟು ಕ್ಯಾರೆಕ್ಟರ್ ಇದ್ದಾರೆ? 3 ಕ್ಯಾರೆಕ್ಟರ್ ಇದ್ದಾರೆ. ವಾಟ್ ಡಿಡ್ ಡಾಲಿ ಡಾಗ್ ವಾಂಟ್, ಅಲ್ಲಿ ಡಾಲಿ ಡಾಗ್ ಏನು ಕೇಳ್ತು ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ನೋಡಿ, ಅದೇ ಕ್ವಶನಲ್ಲಿ 2 ಥರ ಕೇಳಿರೋದು. ಡಾಲಿ ಡಾಗ್ ವಾಂಟೆಡ್ ಎ ಕೋಟ್. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. 22 ಕ್ವಶನ್ನು ಕೇಳಿರೋದೇನು, ಹೌ ಮೆನಿ ಕ್ಯಾರೆಕ್ಟರ್ ಆರ್ ದೇರ್ ಇನ್ ದ ಸ್ಟೋರಿ. ಎಷ್ಟು ಕ್ಯಾರೆಕ್ಟರ್ ಇದೆ? ದೇರ್ 3 ಕ್ಯಾರೆಕ್ಟರ್ ಆರ್ ದೇರ್ ಇನ್ ದ ಸ್ಟೋರಿ. ನೆಕ್ಸ್ಟ್ ಅದರಲ್ಲೇ ಮತ್ತೇನು ಕೇಳಿದ್ದಾರೆ? ವಾಟ್ ಡಿಡ್ ಡಾಲಿ ಡಾಗ್ ವಾಂಟ್ಸ್ ಅಂತ ಕೇಳಿದ್ದಾರೆ, ಹೌದಲ್ವಾ? ವಾಟ್ ಡಿಡ್ ಡಾಲಿ ಡಾಗ್ ವಾಂಟ್ಸ್ ಅಂತ ಕೇಳಿದ್ದಾರೆ. ಅದಕ್ಕೆ ಆನ್ಸರ್ ಬಂದುಬಿಟ್ಟು ಡಾಲಿ ಡಾಗ್ ವಾಂಟೆಡ್ ಎ ಕೋಟ್. ಓಕೆ, ನೆಕ್ಸ್ಟ್ ಕ್ವಶನ್ ಕೇಳಿದರು. ಯಾವ ಕ್ವಶನ್ ಅಂದರೆ ನೋಡಿ, ಇಲ್ಲಿ 23 ಕ್ವಶನ್ ಕೇಳಿದ್ದಾರೆ. ವಾಟ್ ಡಿಡ್ ಪಾಪಾ ಡಾಗ್ ಸೇ ಟು ಡಾಲಿ ಡಾಗ್ ಅಂತ ಕೇಳಿದ್ದಾರೆ. ಅದಕ್ಕೆ ಪಾಪಾ ಡಾಗ್ ಸೆಡ್ ಬೇಬಿ ಡಾಗ್ಸ್ ಡೂ ನಾಟ್ ವೇರ್ ದ ಕೋಟ್ ಅಂತ ಆನ್ಸರ್ ಮಾಡಿದರೆ. ಗೊತ್ತಾಗ್ತಿದೆ ಅಲ್ವಾ ಮಕ್ಕಳೇ? ಬನ್ನಿ ಅದೇ ರೀತಿ ನೆಕ್ಸ್ಟ್ ಇದನ್ನು ನೋಡೋಣ. ರೀಡ್ ದ ಪೊಯಮ್ ಆ್ಯಂಡ್ ಆನ್ಸರ್ ದ ಕ್ವಶನ್ ನಂಬರ್ 24 ಆ್ಯಂಡ್ 25 ಇನ್ 2 ಸೆಂಟೆನ್ಸ್ ಈಚ್ ಅಂತ ಕೇಳಿದ್ದಾರೆ. ಮಮ್ಮಿ ಡಿಯರ್, ಡ್ಯಾಡಿ ಡಿಯರ್, ಐ ಲವ್ ಯು, ಸಿ ಯುವರ್ ಬೇಬಿ ಡ್ಯಾನ್ಸಿಂಗ್ ಜಸ್ಟ್ ಫಾರ್ ಯು. ಮಮ್ಮಿ ಡಿಯರ್, ಡ್ಯಾಡಿ ಡಿಯರ್, ಐ ಲವ್ ಯು, ಸಿ ಯುವರ್ ಬೇಬಿ ಸಿಂಗಿಂಗ್ ಜಸ್ಟ್ ಫಾರ್ ಯು ಅಂತ ಇದೆ. ನೋಡ್ಕೊಳ್ಳಿ ಇದನ್ನು ಒಂದ್ಸರಿ. ಓಕೆ, ಅದ್ರ ಮೇಲೆ ಕ್ವಶನ್ ಏನು ಕೇಳಿದ್ದಾರೆ ನೋಡಿ. 24 ಕ್ವಶನ್ ಬಂದುಬಿಟ್ಟು, ಹೂಮ್ ಡಸ್ ದ ಬೇಬಿ ಲವ್ ಇನ್ ದ ಪೊಯಮ್, ವಾಟ್ ಡಿಡ್ ದ ಬೇಬಿ ಡೂ ಫಾರ್ ದೇಮ್ ಅಂತ ಕೇಳಿದ್ದಾರೆ. 24ಗೆ ಆನ್ಸರ್ ಬಂದುಬಿಟ್ಟು ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಬೇಬಿ ಲವ್ ಇನ್ ದ ಮಮ್ಮಿ ಆ್ಯಂಡ್ ಡ್ಯಾಡಿ, ದ ಬೇಬಿ ಡೂ ಫಾರ್ ದೆಮ್ ಡ್ಯಾನ್ಸಿಂಗ್ ಆ್ಯಂಡ್ ಸಿಂಗಿಂಗ್. ಅರ್ಥ ಆಯ್ತಾ? ಇದನ್ನು ನೋಟ್ ಮಾಡ್ಕೊಳ್ಳಿ ಮಕ್ಕಳೇ. ಅಲ್ಲಿ ಕ್ವಶನಲ್ಲಿ ಆನ್ಸರ್ನ ಈ ಥರ ಮಾಡಲ್ ಕ್ವಶನ್ ಪೇಪರ್ನ ಜೆರಾಕ್ಸ್ ಮಾಡಿಸಿರ್ತೀರಲ್ಲ, ಅದರಲ್ಲಿ ಆನ್ಸರ್ ಬರ್ಕೊಳ್ಳಿ. ನೀವು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನು ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಹೂಮ್ ಡೂ ಯು ಲವ್ ಮೋಸ್ಟ್ ಇನ್ ಯುವರ್ ಫ್ಯಾಮಿಲಿ, ಹೌ ಡೂ ಯು ಹೆಲ್ಪ್ ಯುವರ್ ಪೇರೆಂಟ್ಸ್ ಅಟ್ ಹೋಮ್ ಅಂತ ಕೇಳಿದ್ದಾರೆ. ಅದಕ್ಕೆ ನೋಡಿ ಮಕ್ಕಳೇ, ಮೈ ಗ್ರ್ಯಾಂಡ್ ಮದರ್ ಆ್ಯಂಡ್ ಗ್ರ್ಯಾಂಡ್ ಫಾದರ್ ಐ ಲವ್ ಮೋಸ್ಟ್ ಇನ್ ಅವರ್ ಫ್ಯಾಮಿಲಿ, ಲಿಟಲ್ ಬಿಟ್ ಹೆಲ್ಪ್ ಆಫ್ ಮೈ ಪೇರೆಂಟ್ಸ್ ಅಟ್ ಹೋಮ್, ದೇ ಆರ್ ಮೇಕಿಂಗ್ ಎ ಟೀ, ಬ್ರೇಕ್ಫಾಸ್ಟ್, ಇಟಿಸಿ ಐದರ್. ಓಕೆ, ಆ ಥರ ನಾವು ಓನಾಗಿ ಬರೀಬೇಕು. ನೆಕ್ಸ್ಟ್ 26th ಕ್ವಶನ್ನ ನೋಡಿ. ರೈಟ್ ಎ ಮೆಸೇಜ್ ಟು ಯುವರ್ ಫೇವರೆಟ್ ಡಾಲ್ ಇನ್ 3 to 4 ಸೆಂಟೆನ್ಸ್ ಆ್ಯಂಡ್ ನೇಮ್ ದ ಟಾಯ್ ಅಂತ ಕೇಳಿದ್ದಾರೆ. ಟಾಯ್ ನೇಮ್ ಕೂಡ ಬರೀಬೇಕಂತ ಕೇಳಿದ್ದಾರೆ. 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಬನ್ನಿ ಇದಕ್ಕೆ ಯಾವ ರೀತಿ ಆನ್ಸರ್ ಮಾಡೋದು ನೋಡೋಣ. ಐ ಹ್ಯಾವ್ ಮೆನಿ ಡಾಲ್ಸ್, ಮೈ ಫೇವರೇಟ್ ಟಾಯ್ ಈಸ್ ಮೈ ಬಾರ್ಬಿ ಡಾಲ್, ಮೈ ಮದರ್ gave me a gift on my birthday, my doll is very cute and beautiful, its hair color is golden. ಇದು ಓನಾಗಿ ಬರಿಬೇಕಲ್ವಾ, ಅದಕ್ಕೆ ಈ ರೀತಿ ನೋಡಿ, ಈ ರೀತಿ ನಿಮಗೆ ಇಷ್ಟವಾದ ಡಾಲ್ ಬರಿಬೋದು. ಇಲ್ಲಿ ನಾನು ಬಾರ್ಬಿ ಡಾಲ್ನ ತೊಗೊಂಡಿದ್ದೀನಿ. ಬನ್ನಿ ಮುಂದಿನ ಕ್ವಶನ್ ನೋಡೋಣ. ಲಿಸ್ಟ್ ಔಟ್ ಎನಿ 3 ಇನ್ಸ್ಟ್ರಕ್ಷನ್ ವಿಚ್ ಯು ಕಮ್ ಅಕ್ರಾಸ್ ಇನ್ ದ ಸ್ಕೂಲ್ ಅಸೆಂಬ್ಲಿ. 3 ಮಾರ್ಕ್ಸಿಗೆ ಕೇಳಿದ್ದಾರೆ. ನೋಡೋಣ, ಇದನ್ನು 27th ಕ್ವಶನ್ನ ನೀವು ಟ್ರೈ ಮಾಡಿ. ನನ್ನ ವಾಟ್ಸಪ್ ಗ್ರೂಪ್ ನಂಬರ್ನ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ, ಅದಕ್ಕೆ ನೀವು ಆನ್ಸರ್ನ ಕಳಿಸ್ಬೋದು. ಕಳಿಸಿ ನೋಡೋಣ, ಸರಿ ಇದನ್ನೇ ತಪ್ಪಿದರೆ ನಾನು ಅಲ್ಲಿ ಹೇಳ್ತೀನಿ. ನಿಮ್ಗೆ ಗೊತ್ತಾಗದೇ ಇದ್ದರೆ ಅದಕ್ಕೆ ಆನ್ಸರ್ ಕೂಡ ಮಾಡ್ತೇನೆ. ನೆಕ್ಸ್ಟ್ 28th ಕ್ವಶನ್. ರೈಟ್ ಎ ಸ್ಮಾಲ್ ಪ್ಯಾಸೇಜ್ ಆನ್ ಅವರ್ ನ್ಯಾಷನಲ್ ಅನಿಮಲ್ ಇನ್ 3 to 4 ಲೈನ್ಸ್ ಅಂತ ಕೇಳಿದರೆ. ಬನ್ನಿ ಇದಕ್ಕೆ ಆನ್ಸರ್ನ ನೋಡೋಣ. ಈ ರೀತಿ ಬರಿಬೋದಲ್ವಾ. ದ ರಾಯಲ್ ಬೆಂಗಾಲ್ ಟೈಗರ್ ಆಸ್ ಬಿಕಮ್ ದ ನ್ಯಾಷನಲ್ ಅನಿಮಲ್ ಆಫ್ ಇಂಡಿಯಾ ಆಫ್ಟರ್ ದ ಪ್ರಾಜೆಕ್ಟ್ ಟೈಗರ್ ಇನ್ 1973. It has a yellow coat of
ಫಾಗ್ ಆ್ಯಂಡ್ ಬ್ಲಾಕ್ ಸ್ಟ್ರಿಪ್ಸ್ ಆನ್ ದ ಬಾಡಿ. ಓಕೆ, ಈ ರೀತಿ ಬರಿಬೋದು. ನಿಮ್ಗೆ ಓನಾಗಿ ಗೊತ್ತಿತ್ತು ಅಂದರೆ ಅದನ್ನು ಕೂಡ ಬರಿಬೋದು. ನೋಡಿ 28 ಕ್ವಶನ್ವರೆಗೂ ಫುಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದಕ್ಕೆ ಬೇಕಾದಂತಹ ಇನ್ನು ಮಾಡೆಲ್ ಕ್ವಶನ್ ಪೇಪರ್ ಇದೇ ರೀತಿ ಇರುವಂಥ ಇನ್ನು ಮಾಡೆಲ್ ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡ್ತೀನಿ. ನಾನು ಕನ್ನಡ ಮತ್ತು ಮ್ಯಾಥ್ಸ್ ಹಾಗೆ EVS ರಿಲೇಟೆಡ್ ಕ್ವಶನ್ ಪೇಪರ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಕ್ವಶನ್ ಪೇಪರ್ನ ವ್ಯೂ ಮಾಡಿ ನಿಮಗೆ ಗೊತ್ತಾಗದೇ ಇರೋದು ಏನೇ ಡೌಟ್ ಇದ್ದರೂ ನನಗೆ ವಾಟ್ಸಪ್ ಗ್ರೂಪಲ್ಲೇ ಕೇಳಿ. ವಾಟ್ಸಪ್ ಗ್ರೂಪಲ್ಲಿ ಟೆಕ್ಸ್ಟ್ ಮೆಸೇಜ್ ಮಾಡಿ ಕೇಳ್ಬೋದು ನೀವು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೀವು ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.